ಎರಡನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ. ಈ ಸಮಯದಲ್ಲಿ ಸಂಘ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಒಂದು ವಾಕ್ಯವನ್ನು ನೋಡಿಕೊಂಡು ನಾವು ಸ್ವಲ್ಪ ಹೊತ್ತು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆಯಲ್ಲಿ ಹೋಗೋಣ. ಎರಡನೇ ಕೊರಿಂಥಿ 2ನೇ ಅಧ್ಯಾಯ 11ನೇ ವಚನ. ಎರಡನೇ ಕೊರಿಂಥಿ 2ನೇ ಅಧ್ಯಾಯ 11ನೇ ವಚನ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಎಲ್ಲರೂ ಕೂಡಿ ಓದ್ಕೊಳ್ಳೋಣ. ಸೈತಾನನು ನಮ್ಮನ್ನು ವಂಚಿಸಿ ಕಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ದೇವರ ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿ ಮತ್ತು ನಮಗೆ ಪ್ರಾರ್ಥನೆಯಲ್ಲಿ ದೇವರು ನಮ್ಮನ್ನು ಸಿದ್ಧಪಡಿಸಲಿ ಅಂತೇಳಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ದೇವರೇ, ಬೆಳಗಿನಿಂದ ಎಲ್ಲರಿಗೂ ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ನೆನಪು ಮಾಡಿಕೊಂಡು ತಿರುಗಿ ಸಾಯಂಕಾಲ ಸಮಯದಲ್ಲಿ ನಿನ್ನ ಮಂದಿರದಲ್ಲಿ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಾತಾಡಲು, ನಿಮ್ಮ ಜೊತೆ ಸಹವಾಸ ಮಾಡಲು ನೀವು ಕೊಟ್ಟಂಥ ಸಮಯಕ್ಕಾಗಿದ್ದೇವೆ. ನಿಮಗೆ ಸ್ತೋತ್ರ. ಓದಲ್ಪಟ್ಟಂಥ ವಾಕ್ಯ ಭಾಗವನ್ನು ಮುರಿದು ನಮ್ಮೆಲ್ಲರಿಗೆ ಹಂಚಿ ತೃಪ್ತಿಪಡಿಸಬೇಕಾಗಿ ಬೇಡಿಕೊಳ್ತಾ ಇದ್ದೇನೆಪ್ಪಾದರೆ ನೀವೇ ಸಹಾಯ ಮಾಡಿರಿ. ಈ ಸಮಯವನ್ನು ಆಶೀರ್ವಾದ ಮಾಡಿರಿ ಕರ್ತನೆ. ಈ ಕೂಡಿಕೆಯ ಮೂಲಕವಾಗಿ ನೀವೇ ಮಹಿಮೆ ನಮಗೆ ಆಶೀರ್ವಾದ ಬರುವಂತೆ ಸಹಾಯ ಮಾಡಿ ನೀವು ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಪ್ರಾರ್ಥನೆ ಬೇಡ್ಕೊಳ್ತೀವಪ್ಪ ಸ್ವಾಮಿ, ಆಮೇನ್. ಹಲ್ಲೆಲೂಯಾ. ಸೊ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸಂಘ ಪ್ರಾರ್ಥನೆಗೆ ಬಂದಿರುವಂಥ ನಮ್ಮೆಲ್ಲರಿಗೂ ಕೂಡ ದೇವರು ಕೊಟ್ಟಿರುವಂಥ ಒಂದು ಅದ್ಭುತವಾದಂಥ ಮಾತೇನಪ್ಪ ಅಂತಂದರೆ 2ನೇ ಕೊರಿಂಥಿ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ, ಸೈತಾನನ ತಂತ್ರಗಳನ್ನು ನೀವು ಅರಿಯದವರಲ್ಲವಲ್ಲ ಎಂಬುದಾಗಿ ಆತನು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾರ ತಂತ್ರಗಳಂತ್ರಿ? ಸೈತಾನನ ತಂತ್ರಗಳನ್ನು ನೀವೇನು ಮಾಡಿದ್ದೀರಿ? ಅರಿಯದವರಾಗಿದ್ದೀರಲ್ಲ. ಯಾಕಪ್ಪ ಅಂತಂದರೆ ಸೈತಾನನಂತಕ್ಕಂಥವನು ಏನಾಗಿದ್ದಾನೆ ಅಂದರೆ ಆತನು ತಂತ್ರಗಾರನಾಗಿದ್ದಾನೆ. ಯಾವಾಗಲೂ ಆತನು ತಂತ್ರಗಳನ್ನು ಹೆಣೆದು, ಯಾವಾಗಲೂ ಆತನು ಉಪಾಯಗಳನ್ನು ಮಾಡಿ, ಆತನು ಕುಯುಕ್ತಿಯಿಂದ ಏನು ಮಾಡ್ತಾನಪ್ಪ ಅಂತಂದರೆ ನಾವು ನೋಡ್ತೇವೆ, ವಿಶ್ವಾಸಿ ಮಕ್ಕಳನ್ನು, ಕುಟುಂಬವನ್ನು ಮತ್ತು ವ್ಯಕ್ತಿಗಳನ್ನು ಮತ್ತು ಸಭೆಯನ್ನು ಆತನು ಹಾಳು ಮಾಡುವಂಥವನಾಗಿದ್ದಾನೆ ಮತ್ತು ಸಭೆಗೆ ನಷ್ಟ ತರುವಂಥವನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಭಾಳ ಸುಲಭವಾಗಿ ಆತನು ವಿಶ್ವಾಸಿಗೆ ಗೊತ್ತಾಗಲಾರ್ದೆ, ಮನುಷ್ಯರಿಗೆ ಗೊತ್ತಾಗಲಾರ್ದೆ, ಕುಟುಂಬದಲ್ಲಿರುವಂಥ ಸದಸ್ಯರಿಗೆ ಗೊತ್ತಾಗಲಾರ್ದೆ ನಾವು ನೋಡ್ತೇವೆ ಆತನ ಒಂದು ಸ್ವಭಾವ ಏನಪ್ಪ ಅಂತಂದರೆ ಆತನು ಬಹಳ ಸರಳವಾಗಿ ಆತನು ತನ್ನಲ್ಲಿರುವಂಥ ಯುಕ್ತಿಯಿಂದ ನಾವು ನೋಡ್ತೇವೆ ವ್ಯಕ್ತಿಗಳನ್ನು ಮತ್ತು ಸಭೆಯನ್ನು ಮತ್ತು ಕುಟುಂಬವನ್ನು ನಾವು ನೋಡ್ತೇವೆ, ಸಹೋದರರನ್ನು ಆತನು ಮೋಸ ಮಾಡುವಂಥ ವ್ಯಕ್ತಿಯಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಇವತ್ತಿನ ಸಂಘ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ನಾವು ದೇವರು ಕೊಡುವಂಥ ಈ ಎಚ್ಚರಿಕೆಯನ್ನು ಗ್ರಹಿಸಿಕೊಂಡು ಆತನ ತಂತ್ರಗಳನ್ನು ನಾವು ತಿಳಿದುಕೊಂಡು, ಆತನ ಯುಕ್ತಿಗಳನ್ನು ನಾವು ತಿಳಿದುಕೊಂಡು ನಾವು ಸ್ವಲ್ಪ ಜೀವಸ್ವರೂಪನಂಥ ದೇವರ ಮನೆಯಲ್ಲಿ ನಿವಾಸ ಮಾಡುವಂಥ ನಾವು, ಜೀವಸ್ವರೂಪನಂಥ ದೇವರನ್ನು ಆರಾಧನೆ ಮಾಡುವಂಥ ನಾವು ನಮ್ಮ ಆತ್ಮೀಯ ಜೀವಿತದಲ್ಲಿ ಸ್ವಲ್ಪ ನಾವು ಎಚ್ಚರಿಕೆ ಜೀವಿತ ಜೀವಿಸೋದಾದರೆ ಖಂಡಿತವಾಗಿ ನಾವು ಈ ಒಂದು ಸೈತಾನನ ತಂತ್ರಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ ಮತ್ತು ಈ ಲೋಕದಲ್ಲಿ ಕೂಡ ನಾವು ಸಾಕ್ಷಿಯನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನಾವು ಈ ಸೈತಾನನ ತಂತ್ರಗಳ ವಿಷಯದಲ್ಲಿ ನಾವು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದೆವಪ್ಪ ಅಂತಂದರೆ, ಅಲಕ್ಷ್ಯ ಮಾಡಿದೆವಪ್ಪ ಅಂತಂದರೆ ಆತನು ಸುಲಭವಾಗಿ ನಮ್ಮ ಒಂದು ಜೀವಿತದಲ್ಲಿ ಆತನು ಪ್ರವೇಶ ಮಾಡಿ ಆತನು ನಮಗೂ ನಷ್ಟ ತರ್ತಾನೆ ಮತ್ತು ಜೀವಸ್ವರೂಪನಂಥ ದೇವರ ಮನೆಯಲ್ಲಿ ನಾವೇನು ಜೀವಿಸ್ತಾ ಇದ್ದೀವಲ್ಲ, ನಡೀತಾ ಇದ್ದೀವಲ್ಲ, ಆ ಸಭೆಗೂ ಕೂಡ ಆತನು ಏನು ಮಾಡ್ತಾನಪ್ಪ ಅಂತಂದರೆ ಮೋಸವನ್ನು ಮಾಡುವಂಥವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು ನೋಡ್ತೇವೆ, ನಾವು ಕಳೆದ ವಾರ ಧ್ಯಾನ ಮಾಡ್ತಾ ಬಂದಿದ್ದೇವೆ, ಸಭೆಯಲ್ಲಿ ಜೀವಸ್ವರೂಪನಾಥ ದೇವರ ಮನೆಯಲ್ಲಿ ಯಾವ ರೀತಿಗೆ ಮನುಷ್ಯರು ಜೀವಿಸ್ತಾ ಇರ್ತಾರೆ, ಎಷ್ಟು ಥರವಾದಂಥ ಮನುಷ್ಯರು ಇರ್ತಾರೆ ಸಭೆಯಲ್ಲಿ ಎಂಬುದಾಗಿ ನೋಡ್ತಾ ನಾವು ಕಳೆದ ವಾರ ಬಂದಿದ್ದೇವೆ. ಕಳೆದ ವಾರ ಚರ್ಚ್ ಬೇರೆಯಲ್ಲಿ ನೋಡಿದ್ದೀವಿ ಸಭೆಯಲ್ಲಿ ಎಷ್ಟು ಥರವಾದಂಥ ಜನರು ಇರ್ತಾರೆ ಎಂಬುದಾಗಿ. ಸಭೆಯಲ್ಲಿ ನಾವು ನೋಡ್ತೇವೆ, ಮೊದಲನೇದಾಗಿ ಪ್ರಕೃತಿ ಸಂಬಂಧವಾದಂಥ ಮನುಷ್ಯರು ಇರ್ತಾರೆ, ಎರಡನೇದಾಗಿ ನಾವು ನೋಡ್ತೇವೆ ಶರೀರ ಸಂಬಂಧವಾದಂಥ ಮನುಷ್ಯರಿರ್ತಾರೆ, ಮತ್ತು ಮೂರನೇದಾಗಿ ಆತ್ಮ ಸಂಬಂಧವಾದಂಥ ಮನುಷ್ಯರು. ಈ 3 ಕ್ಯಾಟಗರಿ ಉಳ್ಳಂಥ ಜನರು ಸಭೆಯಲ್ಲಿರ್ತಾರೆ. ಆದರೆ ಇವತ್ತು ಜೀವಸ್ವರೂಪನಂಥ ದೇವರ ಸಭೆಗೆ, ದೇವರ ಮಂದಿರಕ್ಕೆ ಅಪಕೀರ್ತಿ ಈ 3 ಜನರಲ್ಲಿ ಯಾರು ತರ್ತಾರಪ್ಪ? ಮತ್ತು ಸಭೆಯಲ್ಲಿ ಯಾರು ಪ್ರಮುಖವಾಗಿ ಈ ಒಂದು ಸಾಕ್ಷಿಯನ್ನು ಎಡಿಸುವುದರಲ್ಲಿ, ಸಾಕ್ಷಿಯನ್ನು ಹಾಳು ಮಾಡುವುದರಲ್ಲಿ ಮತ್ತು ಯಾರು ಆ ಒಂದು ಸೈತಾನನ ತಂತ್ರಗಳಿಗೆ ಬಲೆ ಬಿದ್ದು ಉಪಯೋಗ ಆಗ್ತಾರಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದ್ರ ಮಕ್ಕಳೇ, ಈ ಪ್ರಕೃತಿ ಸಂಬಂಧವಂಥ ಮನುಷ್ಯರಿಂದ ಸಭೆಗೆ ಯಾವುದು ನಷ್ಟ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಬಂದಿದ್ದೀವಿ. ಕಾರಣ ಏನಪ್ಪ ಅಂತಂದರೆ
ಪ್ರಕೃತಿ ಸಂಬಂಧವಂತ ಮನುಷ್ಯರು ಅವರು ದೇವರನ್ನು ನಂಬದೇ ಇರೋದ್ರಿಂದ, ಅವ್ರ ಪ್ರಕೃತಿಯನ್ನು ನಂಬಿದ್ರಿಂದ ಅವರಿಂದ ಜೀವಸ್ವರೂಪನಂಥ ದೇವರ ಸಭೆಗೆ ಯಾವುದೂ ಹಾನಿ ಇಲ್ಲ. ಮತ್ತು ಎರಡನೇದಾಗಿ ನಾವು ನೋಡ್ತೇವೆ, ಮತ್ತು ಜೀವಸ್ವರೂಪನ ದೇವರ ಮನೆಗೆ ನಾವು ನೋಡ್ತೇವೆ, ಆತ್ಮ ಸಂಬಂಧದ ವ್ಯಕ್ತಿಗಳಿಂದ ಕೂಡ ಹಾನಿ ಇಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾರಿಂದ ಹಾನಿ ಇಲ್ಲರಿ? ಆತ್ಮ ಸಂಬಂಧದ ವ್ಯಕ್ತಿಗಳಿಂದ ಕೂಡ ಸಭೆಗೆ ಯಾವುದೇ ನಷ್ಟ ಇಲ್ಲ, ಯಾವುದೇ ಹಾನಿ ಇಲ್ಲ. ನಾವು ನೋಡ್ತೇವೆ ಇವತ್ತು ಸಭೆಗೆ, ಜೀವಸ್ವರೂಪನಂಥ ದೇವರ ಸಭೆಗೆ ಏನಾದರೂ ಹಾನಿ ಇದೆಯಪ್ಪ ಅಂತಂದರೆ, ಇವತ್ತು ಆತ್ಮೀಯ ಜೀವಿತಕ್ಕೆ ಏನಾದರೂ ನಷ್ಟ ಇದೆಯಪ್ಪ ಅಂತಂದರೆ, ವಿಶ್ವಾಸ ಜೀವಿತದಲ್ಲಿರುವಂಥವ್ರಿಗೆ ಏನಾದರೂ ನಷ್ಟ ಇದೆಯಪ್ಪ ಅಂತಂದರೆ, ಅದು ಎಂಥ ವ್ಯಕ್ತಿಗಳಿಂದ ನಷ್ಟ ಇದೆ ಅನ್ನುವಂಥ ಸಂದರ್ಭದಲ್ಲಿ ಶರೀರ ಸಂಬಂಧಿವಾದಂಥ ವ್ಯಕ್ತಿಗಳಿಂದ ಇವತ್ತು ಸಭೆಯಲ್ಲಿ ನಷ್ಟ ಬರ್ತದೆ, ಕುಟುಂಬದಲ್ಲಿ ನಷ್ಟ ಬರ್ತದೆ, ಆತ್ಮೀಯ ಜೀವಿತದಲ್ಲಿ ನಷ್ಟ ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರವಾಗಿ ದೇವರ ಮನೆಗೆ ಬಂದಿರುವಂಥ ನಾವು, ಈ ಒಂದು ಚರ್ಚ್ ಪ್ರೇಯರ್ಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಕಾರಣ ಏನಪ್ಪ ಅಂತಂದರೆ, ಈ ಶರೀರದ ಸಂಬಂಧವಾದಂಥ ಮನುಷ್ಯರು ಈ ಸಭೆಗೆ, ಜೀವಸ್ವರೂಪನಂಥ ದೇವರ ಸಭೆಗೆ ಎಷ್ಟೊಂದು ಅಪಾಯಕಾರಿಯಾಗಿರ್ತಾರಪ್ಪ ಅಂತಂದರೆ, ಒಂದು ಸಲ ನಮ್ಮ ಜೀವಿತವನ್ನು ನಾವು ಒಂದು ಸಲ ಮುಟ್ಟಿ ನೋಡ್ಕೊಳ್ಬೇಕಂತ ಹೇಳಿದ್ವಿ. ನಮ್ಮ ಆತ್ಮೀಯ ಜೀವಿತವನ್ನು ಒಂದು ಸಲ ನಮ್ಮನ್ನು ನಾವು ಮುಟ್ಟಿ ನೋಡ್ಕೊಳ್ಳುವಂಥ ಪರಿಸ್ಥಿತಿಗೆ ನಾವು ಬರ್ಬೇಕಂತ ಹೇಳಿದ್ವಿ. ಯಾಕಪ್ಪ ಅಂತಂದರೆ, ನಾವು ಈ ಸಮಯದಲ್ಲಿ ದೇವರು ಹೇಳುವಂಥ 3 ಜನರ ಒಂದು ವಿಷಯದಲ್ಲಿ ನಮ್ಮನ್ನು ನಾವು ಒಂದು ವೇಳೆ ಪರೀಕ್ಷೆ ಮಾಡ್ಕೊಳ್ಳಿಲ್ಲಪ್ಪ ಅಂತಂದರೆ, ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳಿಲ್ಲಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಗೆ ಗೊತ್ತಿಲ್ಲ, ನಾವೊಂದು ವೇಳೆ ಶರೀರ ಸಂಬಂಧಿಗಳಾಗಿ, ಪ್ರಕೃತಿ ಸಂಬಂಧಿಗಳಾಗಿ, ಆತ್ಮ ಸಂಬಂಧಿಗಳಾಗಿ ಈ 3 ಜನರ ಗುಂಪಿನಲ್ಲಿ ನಾವು ಒಂದು ವೇಳೆ ಆತ್ಮ ಸಂಬಂಧ ವ್ಯಕ್ತಿಗಳಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇಲ್ಲಪ್ಪ ಅಂತಂದರೆ, ಖಂಡಿತವಾಗಿ ನಾವು ಶರೀರ ಸಂಬಂಧವಾದಂಥ ವ್ಯಕ್ತಿಗಳೇ ಆಗಿರ್ತೀವಿ. ಅದಕ್ಕೋಸ್ಕರವಾಗಿ ಈ ಒಂದು ದೇವರ ಮನಸ್ಸು ಏನಪ್ಪ ಅಂತಂದರೆ, ದೇವರ ಆಸೆ ಏನಪ್ಪ ಅಂತಂದರೆ, ಜೀವಸ್ವರೂಪನ ಅಂತ ದೇವರ ಮನೆಯಲ್ಲಿ ಬರುವಂಥ ಪ್ರತಿಯೊಬ್ಬರ ಆರಾಧನೆಗೆ ಬರುವಂಥ ಪ್ರತಿಯೊಬ್ಬರು ಕೂಡ ಆತ್ಮ ಸಂಬಂಧ ವ್ಯಕ್ತಿಗಳಾಗಿರ್ಬೇಕೆಂಬುದಾಗಿ ದೇವರ ಆಸೆ ಪಡ್ತಾನೆ ಅಂತೇಳಿ. ಎಷ್ಟು ಮಾತ್ರಕ್ಕೂ ಈ ಲೋಕದಲ್ಲಿ ನಾವು ಶರೀರ ಸಂಬಂಧವಾದಂಥ ವ್ಯಕ್ತಿಗಳಾಗಿ ಈ ಲೋಕದಲ್ಲಿ ನಾವು ಜೀವಿಸಿ, ಜೀವಸ್ವರೂಪನಂಥ ದೇವರ ಮಂದಿರಕ್ಕೆ ನಾವು ಹಾನಿಯನ್ನು, ನಷ್ಟವನ್ನು, ಅವಮಾನವನ್ನು, ಅಪಕೀರ್ತಿಯನ್ನು ತರುವಂಥ ವ್ಯಕ್ತಿಗಳು ನಾವಾಗಿರ್ಬಾರ್ದಾಗಿ ದೇವರು ಬಯಸುವಂತವನಾಗಿದ್ದಾನೆ ಅಂತೇಳಿ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಒಂದು ಶರೀರ ಸಂಬಂಧವಂಥ ವ್ಯಕ್ತಿಗಳೇ ಸಭೆಗೆ ಹೆಚ್ಚಾಗಿ ನಷ್ಟ ತರ್ತಾರಪ್ಪ ಅಂತಂದರೆ, ಈ ಶರೀರ ಸಂಬಂಧವಾದ ವ್ಯಕ್ತಿಗಳು ಯಾರು, ಅವರ ಸ್ವಭಾವಗಳೇನು, ಅವರ ಲಕ್ಷಣಗಳು ಏನೆಂಬುದಾಗಿ ನಾವು ದೇವರ ವಾಕ್ಯದಿಂದ ಒಂದು ಸ್ವಲ್ಪ ನಾವು ನೋಡ್ತಾ ಬಂದೇವಪ್ಪ ಅಂತಂದರೆ, ನಾವು ನೋಡ್ತೇವೆ ಶರೀರ ಸಂಬಂಧವಾದಂಥ ವ್ಯಕ್ತಿಗಳಲ್ಲಿರುವಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು 3 ಗುಣಗಳು, ಒಂದು 3 ಸ್ವಭಾವಗಳು ಶರೀರ ಸಂಬಂಧ ವ್ಯಕ್ತಿಗಳಲ್ಲಿರ್ತವೆ. ಒಂದು ವೇಳೆ ಆ 3 ಸ್ವಭಾವಗಳು ನನ್ನಲ್ಲಿ ಮತ್ತು ನಿನ್ನಲ್ಲಿ ಒಂದು ವೇಳೆ ಇತ್ತಪ್ಪ ಅಂತಂದರೆ, ಖಂಡಿತವಾಗಿ ನಾವು ಯಾರು ಕೂಡ ಆತ್ಮ ಸಂಬಂಧ ವ್ಯಕ್ತಿಗಳಲ್ಲ. ಶರೀರ ಸಂಬಂಧ ವ್ಯಕ್ತಿಗಳು ಸಭೆಗೆ ಹಾನಿ ಮಾಡುವಂತೆ, ಸಭೆಗೆ ನಷ್ಟ ತರುವಂತೆ, ಕ್ರಿಸ್ತಿಯ ಜೀವಿತದ ಸಾಕ್ಷಿಯನ್ನು ಹಾಳು ಮಾಡುವಂತೆ, ಇದು ಬಹಳ ಭಯಂಕರವಂತ ಕಠಿಣವಾದಂಥ ಜೀವಿತ ಆಗಿರೋದ್ರಿಂದ ಒಂದು ಸಲ ನಾವು ನೋಡೋಣ, 3 ಒಂದು ಸ್ವಭಾವಗಳು ಶರೀರ ಸಂಬಂಧ ವ್ಯಕ್ತಿಗಳಲ್ಲಿ 3 ಸ್ವಭಾವಗಳಿರ್ತವೆ. ಈ ಸಭೆಗೆ ನಷ್ಟ ತರುವಂಥ ವ್ಯಕ್ತಿಗಳಲ್ಲಿ, ಸಭೆಯನ್ನು ಸಾಕ್ಷಿಯನ್ನು ಕೆಡಿಸುವಂಥ 3 ವ್ಯಕ್ತಿಗಳಲ್ಲಿ ನಾವು ನೋಡ್ತೇವೆ. ಮೊಟ್ಟ ಮೊದಲ ಲಕ್ಷಣ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಮೊದಲ ಲಕ್ಷಣ ಶರೀರ ಸಂಬಂಧ ವ್ಯಕ್ತಿಗಳಲ್ಲಿ ಏನಿರ್ತದಪ್ಪ ಅಂತಂದರೆ, ಅವರು ಸಭೆಯಲ್ಲೇ ಇರ್ತಾರೆ, ದೇವ್ರ ಮನೆಯಲ್ಲೇ ಇರ್ತಾರೆ. ಆದರೆ ಅವರಲ್ಲಿರುವಂಥ ಒಂದು ಸ್ವಭಾವ ಏನಪ್ಪ ಅಂತಂದರೆ, ಅವರು ಸ್ಥಾನಿಕವಾಗಿರುವಂಥ ಸೇವಕರಿಗಾಗಲಿ ಮತ್ತು ಸ್ಥಾನಿಕವಾಗಿರುವಂಥ ನಾಯಕರಿಗಾಗಲಿ ಮತ್ತು ಸಭೆಯಲ್ಲಿರುವಂಥ ಹಿರಿಯರಿಗಾಗಲಿ ಮತ್ತು ದೇವರ ಮನೆಯಲ್ಲಿ ಬೋಧಿಸುವಂಥ ಯಾವುದೇ ಉಪದೇಶಕ್ಕಾಗಲಿ ಅವ್ರು ಲಕ್ಷ್ಯ ಕೊಡುವುದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಇದು ಮೊದಲನೇ ಲಕ್ಷಣ ಅವ್ರ ಬಳಿ. ಶರೀರ ಸಂಬಂಧವಾದಂಥ ವ್ಯಕ್ತಿಗಳು, ಜೀವಸ್ವರೂಪನಂಥ ದೇವರ ಮನೆಗೆ ಹಾನಿ ತರುವಂಥ ವ್ಯಕ್ತಿಗಳು, ಅವರಲ್ಲಿರುವಂಥ ಭಾಳ ಪ್ರಾಮುಖ್ಯವಾದಂಥ 3 ಸ್ವಭಾವಗಳಲ್ಲಿ ಮೊಟ್ಟ ಮೊದಲನೇ ಸ್ವಭಾವ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ಸ್ಥಾನಿಕವಾದಂಥ ಸಭೆಯಲ್ಲಿರುವಂಥ ಸಭಾಪಾಲಕನಿಗಾಗಲಿ, ಸ್ಥಾನಿಕವಾಗಿ ಸಭೆಯಲ್ಲಿರುವಂಥ ನಾಯಕರಿಗಾಗಲಿ ಮತ್ತು ಸ್ಥಾನಿಕವಾಗಿ ಯಾವ ಸಭೆಯಲ್ಲಿ ಅವರು ದೇವರ ವಾಕ್ಯವೆಂಬ ಹಾಲನ್ನು ಕುಡಿತಾ ಇದ್ರೋ, ಬೆಳೀತಾ ಇದ್ರೋ ಆ ಸಭೆಯನ್ನಾಗಲಿ ಅವ್ರು ಏನು ಮಾಡೋದಿಲ್ಲಪ್ಪ ಅಂತಂದರೆ, ಆ ಸಭೆ ವಿಷಯದಲ್ಲಾಗಲಿ, ಆ ದೇವರ ಸೇವಕನ ವಿಷಯದಲ್ಲಾಗಲಿ, ಅಲ್ಲಿರುವಂಥ ಹಿರಿಯರ ವಿಷಯದಲ್ಲಾಗಲಿ, ಅಲ್ಲಿರುವಂಥ ಪ್ರಾರ್ಥನೆ ಪರ ವಿಷಯದಲ್ಲಾಗಲಿ, ಅಲ್ಲಿ ಮಾಡುವಂಥ ಉಪದೇಶದ ವಿಷಯದಲ್ಲಾಗಲಿ ಕೃತಜ್ಞತೆ ಇಲ್ಲದವ್ರಿಗೆ ಜೀವಿಸ್ತಾರೆ ಅಂತೇಳಿ. ಇದು ಮೊದಲನೇ ಸ್ವಭಾವ ಅವ್ರ ಬಳಿ. ಒಂದು ವೇಳೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ಚರ್ಚಿಗೆ ಬರ್ತಾ ಇದ್ದೀವಪ್ಪ ಅಂತಂದರೆ, ದೇವರ ಮನೆಗೆ ಬರ್ತಾ ಇದ್ದೀವಪ್ಪ ಅಂತಂದರೆ, ನಾವು ಯಾವ ಮನೆಯಲ್ಲಿ ಬಂದು ಆರಾಧನೆ ಮಾಡ್ತಾ ಇದ್ದೀವಿ, ಯಾವ ಸಭೆಯಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದನೋ, ಸ್ಥಾನಿಕವಾದಂಥ ಸಭಾಪಾಲಕನನ್ನು, ಸ್ಥಾನಿಕವಾಗಿ ನಮ್ಮ ಮೇಲೆ ಇಟ್ಟಂಥ ಪ್ರಾರ್ಥನೆ ಪರರನ್ನು,
ಸ್ಥಾನಿಕವಾಗಿ ನಮ್ಮ ಜೊತೆಯಲ್ಲಿಟ್ಟಂಥ ಸಹವಾಸದಲ್ಲಿಟ್ಟಂಥ ಸಹೋದರ ಸಹೋದರಿಯನ್ನು ಮತ್ತು ಸ್ಥಾನಿಕವಾಗಿರುವಂಥ ಸಭೆಯಲ್ಲಿರುವಂಥ ಉಪದೇಶವನ್ನು ನಾವು ಗೌರವಿಸ್ತಾ ಇಲ್ಲಪ್ಪ ಅಂತಂದರೆ, ನಾವು ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ತಾ ಇಲ್ಲಪ್ಪ ಅಂತಂದರೆ, ಇವರು ನಮಗೋಸ್ಕರವಾಗಿ ಈ ಉಪದೇಶ ಮಾಡ್ತಾ ಇದ್ದಾರೆ, ನಮಗೋಸ್ಕರವಾಗಿ ಹಿತೋಪದೇಶ ಮಾಡ್ತಾ ಇದ್ದಾರೆ, ಈ ನಾಯಕರು ನಮಗೋಸ್ಕರಾಗಿದ್ದಾರೆ, ಈ ಒಂದು ಪ್ರಾರ್ಥನೆ ಪರರು ನಮಗೋಸ್ಕರಾಗಿದ್ದಾರೆ, ಈ ಸಭೆಯಲ್ಲಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರೆಲ್ಲರೂ ಕೂಡ ನಮಗೋಸ್ಕರಾಗಿದ್ದಾರೆ, ಇವರೆಲ್ಲರೂ ನಮ್ಮ ಹಿತವನ್ನು ಬಯಸುವಂಥವರಾಗಿದ್ದಾರೆ ಎಂಬುದಾಗಿ ಕೃತಜ್ಞತೆ ಇಲ್ಲದೆ ಯಾರು ಜೀವಿಸ್ತಾರ ಅವರು ಶರೀರ ಸಂಬಂಧಿಗಳು ಅವರಲ್ಲಿರುವಂಥ ಮೊಟ್ಟ ಮೊದಲನೇ ಲಕ್ಷಣ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವೆಲ್ಲರೂ ಸ್ಥಾನಿಕವಾಗಿರುವಂಥ ಸಭಾಪಾಲಕರನ್ನು ಗೌರವಿಸಬೇಕು. ಸ್ಥಾನಿಕವಾಗಿ ದೇವರ ಮನೆಯಲ್ಲಿರುವಂಥ ನಾಯಕರನ್ನು, ಹಿರಿಯರನ್ನು ಮತ್ತು ಅಲ್ಲಿ ಉಪದೇಶ ಮಾಡುವಂಥ ಉಪದೇಶವನ್ನು ನಾವೆಲ್ಲರೂ ಅದಕ್ಕೆ ಬದಲಾಗಿ ಏನು ಮಾಡಬೇಕಂದ್ರೆ ಅದಕ್ಕೆ ಕೃತಜ್ಞತೆಯುಳ್ಳವರಾಗಿರಬೇಕು. ಆವಾಗಲೇ ಏನಾಗ್ತದಪ್ಪ ಅಂತಂದರೆ ಜೀವಸ್ವರೂಪನಂಥ ದೇವರ ಮನೆ ಅದು ಆರೋಗ್ಯಕರವಾಗಿರ್ತದೆ ಅಂತ ಹೇಳಿದ್ರು. ಅಲ್ಲೆಲ್ಲಯ್ಯ. ಅದಕ್ಕೋಸ್ಕರಾಗಿ ಎರಡನೇದಾಗಿ ನಾವು ನೋಡ್ತೇವೆ, ಈ ಶರೀರ ಸಂಬಂಧವಂಥ ವ್ಯಕ್ತಿಗಳಿಂದ ಎರಡನೇದಾಗಿ ತರುವಂಥ ಒಂದು ನಷ್ಟ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಶರೀರ ಸಂಬಂಧ ವ್ಯಕ್ತಿಗಳು ಸಭೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ಥಾನಿಕ ಒಂದು ಸಭೆಗೆ ಗೌರವವನ್ನು ಕೊಡದೆ, ಸ್ಥಾನಿಕ ಸಭೆಯಲ್ಲಿರುವಂಥ ಉಪದೇಶಕ್ಕೆ ಗೌರವ ಕೊಡದೆ, ಅವರು ಎರಡನೇದಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ನಾವು ನೋಡ್ತೇವೆ ಅವರಲ್ಲಿರುವಂಥ ಇನ್ನೊಂದು ಭಯಂಕರವಾದಂಥ ಒಂದು ವಿಷಯ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಜೀವಸ್ವರೂಪನಂಥ ದೇವರ ಮನೆಯಲ್ಲಿ ಅವರು ಭೇದಗಳನ್ನು ತರ್ತಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿದ್ರು. ಅಲ್ಲೆಲ್ಲಯ್ಯ. ಏನು ತರ್ತಾರೆ ಅವರು? ಜೀವಸ್ವರೂಪನಂಥ ದೇವ್ರ ಮನೆಯಲ್ಲಿ ವಾಸ ಮಾಡ್ತಾ ಆ ಸಭೆಗೆ, ಆ ಸೇವಕನಿಗೆ, ಆ ಉಪದೇಶಕ್ಕೆ, ಆ ಹಿರಿಯರಿಗೆ, ಆ ನಾಯಕರಿಗೆ ಕೃತಜ್ಞತೆ ಇಲ್ಲದಂತೆ ಜೀವಿಸಿ ಅವರು ಎರಡನೇದಾಗಿ ಸಭೆಗೆ ಹೇಗೆ ನಷ್ಟ ತರ್ತಾರಪ್ಪ ಅಂತಂದರೆ ನಾವು ನೋಡ್ತೇವೆ ಆ ಸಭೆಯಲ್ಲಿ ಭೇದಗಳನ್ನು ಹುಟ್ಟಿಸ್ತಾರೆ. ಆ ಭೇದಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ತರ್ತಾರೆ ಆ ಸಭೆಯಲ್ಲಿ. ಈ ರೀತಿಯಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಎರಡನೇದಿಗೆ ಅವರಲ್ಲಿರುವಂಥ ಈ ಭಯಂಕರವಾದಂಥ ವಿಷದ ಒಂದು ಸ್ವಭಾವ ಅವರಲ್ಲಿರುತ್ತೆ ಎಂಬುದಾಗಿ ದೇವ್ರ ವಾಕ್ಯ ನೋಡ್ತೇವೆ. ಅದರಿಂದಲೇ ನಾವು ನೋಡ್ತೇವೆ ಜೀವಸ್ವರಂಥ ದೇವರ ಮನೆಗೆ ಎಷ್ಟೋ ಅಗೌರವ ಮತ್ತು ಎಷ್ಟೋ ಅಪಕೀರ್ತಿ ಮತ್ತು ಸಭೆಗೆ ಎಷ್ಟೋ ನಷ್ಟ ಬರ್ತದೆ ಎಂಬುದಾಗಿ ದೇವ್ರ ವಾಕ್ಯ ನೋಡ್ತೇವೆ. ನಾವು ನೋಡ್ತೇವೆ ದೇವರು ಆತನು ಸಮಾಧಾನಕ್ಕೆ ಕಾರಣ ಆಗಿದ್ದಾನೆ ಹೊರತಾಗಿ ಗಲಿಬಿಲಿಗೆ ಕಾರಣನಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ ನಾವು. ಅಲ್ಲೆಲ್ಲೂಯ್ಯ. ದೇವರು ಯಾವುದಕ್ಕೆ ಕಾರಣನ ರೀ? ದೇವರು ಸಮಾಧಾನಕ್ಕೆ ಆತನ ಕಾರಣ ಆಗಿದ್ದಾನೆ, ಗಲಿಬಿಲಿಗೆ ಆತನ ಕಾರಣ ಅಲ್ಲ. ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಮ್ಮ ಒಂದು ಸಭೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದ ಬದುಕಿನಲ್ಲಿ ನಾವು ಯಾವಾಗಲೂ ಕೂಡ ಸಮಾಧಾನವನ್ನು ಕಾಪಾಡ್ಕೊಳ್ತಾ ಬರಬೇಕು. ಕುಟುಂಬದಲ್ಲಿ ಸಮಾಧಾನವನ್ನು ಕಾಪಾಡ್ಕೊಳ್ತಾ ಬರಬೇಕು ಮತ್ತು ಸಭೆಯಲ್ಲಿ ಮತ್ತು ಸಹವಾಸದಲ್ಲಿ ನಾವು ಸಮಾಧಾನವನ್ನು ಕಾಪಾಡ್ಕೊಳ್ತಾ ಬರಬೇಕು. ಮತ್ತು ನಾವು ಯಾವ ಸ್ಥಳದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೋ, ಯಾವ ಪ್ರಾಂತದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೋ, ಯಾವ ಸ್ಥಳದಲ್ಲಿ ನಮ್ಮನ್ನು ಇಟ್ಟಿದ್ದಾನೋ ಆದಷ್ಟು ಮಟ್ಟಿಗೆ ಸಾಧ್ಯವಾದಷ್ಟು ನಾವು ಸಮಾಧಾನದಿಂದ ಜೀವಿಸಲು, ಅನೇಕರೊಂದಿಗೆ ನಾವು ಸಮಾಧಾನವಾಗಿ ಜೀವಿಸಲು ನಾವು ಪ್ರಯತ್ನ ಮಾಡಬೇಕು ವಿಶ್ವಾಸಿಗಳಾದ್ರೆ ಅಂತ ಹೇಳಿದ್ರು. ಅಲ್ಲೆಲ್ಲೂಯ್ಯ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ದೇವರು ನಮಗಿಟ್ಟಿರುವಂಥ ಸ್ಥಳದಲ್ಲಿ, ನಮಗಿಟ್ಟಿರುವಂಥ ಪ್ರಾಂತದಲ್ಲಿ ನಾವು ಸಮಾಧಾನವನ್ನು ಹೆಚ್ಚಿಸೋಕ್ಕೋಸ್ಕರಾಗಿ, ಸಮಾಧಾನದಿಂದ ಜೀವಿಸೋಕ್ಕೋಸ್ಕರಾಗಿ ಒಂದು ವೇಳೆ ಪ್ರಯತ್ನ ಮಾಡುವಂಥ ಹೆಜ್ಜೆನ ಒಂದು ವೇಳೆ ಇಡ್ತಾ ಇಲ್ಲಪ್ಪ ಅಂತಂದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸೈತಾನನು ಸಲೀಸಾಗಿ ಆತನು ಯುಕ್ತಿ ಉಳ್ಳವನಾಗಿದ್ದ ಏನು ಮಾಡ್ತಾನಪ್ಪ ಅಂತಂದರೆ ಆತನು ನಮ್ಮನ್ನು ಮೋಸ ಮಾಡೋದು ಮಾತ್ರವಲ್ಲದೆ, ನಮ್ಮ ಆತ್ಮೀಯ ಜೀವಿತವನ್ನು ಮೋಸ ಮಾಡೋದು ಮಾತ್ರವಲ್ಲದೆ, ನಿನ್ನಿಂದ, ನಿನ್ನ ಸ್ವಭಾವದಿಂದ ಜೀವಸ್ವರೂಪದ ದೇವರ ಮನೆಗೆ ಅದು ನಷ್ಟ ಬರ್ತದೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೀವಿ ಅಂತ ಹೇಳಿರಿ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಒಂದು ಶರೀರ ಸಂಬಂಧದ ವ್ಯಕ್ತಿಗಳು, ಈ ಶರೀರ ಸಂಬಂಧದ ವ್ಯಕ್ತಿಗಳಿಂದ ಮೂರನೇದಾಗಿ, ಕೊನೆಯದಾಗಿ ದೇವರ ಮನೆಗೆ ಬರುವಂಥ ನಷ್ಟ ಏನಪ್ಪ ಅಂತಂದರೆ, ಒಂದು ಆರೋಗ್ಯಕರವಾದಂಥ ಸಭೆಗೆ ಬರುವಂಥ ಒಂದು ನಷ್ಟ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವರು ಏನು ಮಾಡ್ತಾರಪ್ಪ ಅಂತಂದರೆ ಸ್ಥಾನಿಕವಾಗಿರುವಂಥ ಸಭೆಯಲ್ಲಿ ವಿಷಯಗಳನ್ನು ತರದೆ, ಸ್ಥಾನಿಕವಾದಂಥ ಸಭೆಯಲ್ಲಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳದೆ, ಇವರು ಸಮಸ್ಯೆಗಳನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತಾರಪ್ಪ ಅಂತಂದರೆ ಇನ್ನೊಬ್ಬರ ಹತ್ರ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಸಮಸ್ಯೆ. ಅಲ್ಲೆಲ್ಲೂಯ್ಯ. ಇವ್ರ ಗುಣ ಏನ್ರಿ? ಇವ್ರ ಸ್ವಭಾವ ಏನು? ಮೂರನೇದಾಗಿ ಜೀವಸ್ವರೂಪನಾಥ ದೇವರ ಸಭೆಯಗೆ ನಷ್ಟ ತರುವಂಥ ಶರೀರ ಸಂಬಂಧಗಳಿರುವಂಥ ಮೂರನೇ ಸ್ವಭಾವ ಏನಪ್ಪ ಅಂತಂದರೆ ಸಮಸ್ಯೆ, ಕುಟುಂಬದಲ್ಲಿ ಸಮಸ್ಯೆ ಇರಲಿ, ವೈಯಕ್ತಿಕ ಜೀವಿತದಲ್ಲಿ ಸಮಸ್ಯೆ ಇರಲಿ ಅಥವಾ ಸಭೆಯಲ್ಲಿ ಸಮಸ್ಯೆ ಇರಲಿ, ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇವ್ರ ಸಮಸ್ಯೆ ಎಲ್ಲಿ ಬಗೆಹರಿಸ್ಕೋಬೇಕಪ್ಪ ಅಂತಂದರೆ ಜೀವಸ್ವರೂಪದ ದೇವರ ಮನೆಯಲ್ಲೇ ಇವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಜೀವಸ್ವರೂಪನಂತ ದೇವ್ರ ಮನೆಯಲ್ಲಿರುವಂಥ ಆತ್ಮೀಯ ನಾಯಕರ ಹತ್ರನೇ ದೇವರ ವಾಕ್ಯದಿಂದಲೇ ಇವರ ಸಮಸ್ಯೆಯನ್ನು ಪರಿಷ್ಕಾರ ಮಾಡ್ಕೊಳ್ಬೇಕು. ಆದರೆ ಇವರಲ್ಲಿರುವಂಥ ಒಂದು ಕೆಟ್ಟ ಗುಣ ಏನಪ್ಪ ಅಂತಂದರೆ, ಇವರಲ್ಲಿರುವಂಥ ಒಂದು ಕೆಟ್ಟ ಒಂದು ಸ್ವಭಾವ ಏನಪ್ಪ ಅಂತಂದರೆ
ಇವರು ಯಾವುದೇ ತಮ್ಮ ವೈಯಕ್ತಿಕ ಜೀವಿತದಲ್ಲಿ ಇರುವಂಥ ಸಮಸ್ಯೆಗಷ್ಟು ಕೇರ್ ಮಾಡೋದಿಲ್ಲ. ಮತ್ತು ಅವ್ರು ಯಾವ ಸಮಸ್ಯೆ ಹೆಚ್ಚು ಕ್ರಿಯೇಟ್ ಮಾಡ್ತಾರಪ್ಪ ಅಂತಂದರೆ, ಸಭೆಯಲ್ಲಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು, ಅನೇಕ ಸಮಸ್ಯೆಗಳು ಏನು ಮಾಡ್ತಾರಪ್ಪ ಅಂತಂದರೆ, ಸಭೆಯಲ್ಲಿರುವಂಥ ಆತ್ಮೀಯ ನಾಯಕರ ಜೊತೆ ಬಂದು ದೇವರ ವಾಕ್ಯದಿಂದ ಇದಕ್ಕೆ ಪರಿಷ್ಕಾರವನ್ನು ಮಾಡಿಕೊಳ್ಳದೆ ನಾವು ನೋಡ್ತೇವೆ. ಈ ಸಮಸ್ಯೆ ಏನು ಮಾಡ್ತಾರೆ ಅಂದರೆ, ಇತರರ ಹತ್ರ ತೆಗೆದುಕೊಂಡು ಹೋಗ್ತಾರೆ. ಈ ಒಂದು ಸಣ್ಣ ಸಮಸ್ಯೆ ಇರ್ತದೆ, ಅದು ಇನ್ನೊಬ್ಬರ ಹತ್ರ ತೆಗೆದುಕೊಂಡು ಹೋಗ್ತಾರೆ, ಇನ್ನೊಬ್ಬರ ಹತ್ರ ಇನ್ನೊಬ್ಬರು ಬೇರೆಯವ್ರ ಹತ್ರ ತೆಗೆದುಕೊಂಡು ಹೋಗ್ತಾರೆ. ಅದರ ವಾಕ್ಯದಿಂದ ಅವರು ಪರಿಷ್ಕಾರ ಹೊಂದ್ಕೊಳ್ಬೇಕು, ವಾಕ್ಯದಿಂದ ಇದಕ್ಕೆ ನಾವು ಪರಿಹಾರ ಕಂಡುಕೊಳ್ಬೇಕು. ಆತ್ಮೀಯವಾದಂಥ ನಾಯಕರಿಂದ, ಆತ್ಮೀಯವಾದಂಥ ಹಿರಿಯರಿಂದ, ನಮ್ಮ ಮೇಲೆ ಆತ್ಮೀಯವಾದಂಥ ಪರಿಪಾಲನೆ ಮಾಡುವಂಥ ನಾಯಕರಿಂದ ನಾವು ಸಮಸ್ಯೆಗೆ ಪರಿಷ್ಕಾರವನ್ನು ತೆಗೆದುಕೊಳ್ಬೇಕಂತೇಳಿ ಸ್ವಲ್ಪ ಕೂಡ ಆಲೋಚನೆ ಮಾಡೋದಿಲ್ಲ. ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಸಮಸ್ಯೆಗಳನ್ನು ನಾವು ನೋಡ್ತೇವೆ ಸಭೆಯ ಮಧ್ಯದಲ್ಲಿ, ಆತ್ಮೀಯರ ಮಧ್ಯದಲ್ಲಿ ಬಗೆಹರಿಸಿಕೊಳ್ಳದೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಅನ್ಯರ ಹತ್ರ ತೆಗೆದುಕೊಂಡು ಹೋಗ್ತಾರೆ. ಸಾಧ್ಯವಾದರೆ ಅನೇಕ ಜನರ ಹತ್ರ ಈ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ಪರಿಷ್ಕಾರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇದು ಶರೀರ ಸಂಬಂಧವಾದಂಥ ವ್ಯಕ್ತಿಗಳಲ್ಲಿರುವಂಥ ಮತ್ತು ಜೀವಸ್ವರೂಪನಂಥ ದೇವರ ಮನೆಗೆ ನಷ್ಟ ಮಾಡುವಂಥ ಶರೀರ ಸಂಬಂಧ ವ್ಯಕ್ತಿಗಳ ಮೂರನೇ ಸ್ವಭಾವ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಬನ್ನಿ, ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ, ನಾವು ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ನಾವು ಈ ಸಮಯದಲ್ಲಿ ನಮ್ಮನ್ನು ನಾವು ಒಂದು ಸಲ ಪರೀಕ್ಷೆ ಮಾಡಿಕೊಂಡು, ದೇವರು ವಾಕ್ಯ ಕೊಟ್ಟಂತೆ 2 ಕೊರಿಂಥಿ 2ನೇ ಅಧ್ಯಾಯ 11ನೇ ವಚನದಂತೆ ಸೈತಾನನು ಬಹಳ ತಂತ್ರವುಳ್ಳವನಾಗಿದ್ದಾನೆ, ಸೈತಾನನು ಬಹಳ ಮೋಸಗಾರನಾಗಿದ್ದಾನೆ, ಸೈತಾನನು ಬಹಳ ಯುಕ್ತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ನಾವು ಇವತ್ತು ಈ ವಾಕ್ಯದಿಂದ ದೇವರು ನಮ್ಮ ಜೊತೆ ಮಾತಾಡ್ತಾ ಬಂದಿರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಸಭೆಯಲ್ಲಿರುವಂಥ 3 ಥರವಂಥ ವ್ಯಕ್ತಿಗಳಲ್ಲಿ ನಾವು ನೋಡ್ತೇವೆ, ಪ್ರಕೃತಿ ಸಂಬಂಧವಂಥ ಮನುಷ್ಯರಿಂದ ಜೀವಸ್ವರೂಪನಾದ ದೇವರ ಮನೆಗೆ ಯಾವುದೇ ಹಾನಿ ಇಲ್ಲ. ಆತ್ಮ ಸಂಬಂಧದ ವ್ಯಕ್ತಿಗಳಿಂದ ಕೂಡ ಜೀವಸ್ವರೂಪನ ದೇವರ ಮನೆಗೆ ಯಾವುದೂ ಕೂಡ ಹಾನಿ ಇಲ್ಲ. ಇವತ್ತು ದೇವರ ಮನೆಗೆ, ದೇವರ ಸನ್ನಿಧಿಗೆ, ದೇವರ ಸೇವೆಗೆ ಇವತ್ತು ಏನಾದರೂ ಆಟಂಕ ಇದೆಯಪ್ಪ ಅಂತಂದರೆ, ಇವತ್ತು ಶರೀರ ಸಂಬಂಧಿಗಳಿಂದಲೇ, ಶರೀರ ಸಂಬಂಧವಾಗಿ ಜೀವಿಸುವಂಥ ವ್ಯಕ್ತಿಗಳಿಂದಲೇ ಇವತ್ತು ಸಭೆಗೆ ನಷ್ಟ ಇದೆ ಎಂಬುದಾಗಿ ನೋಡುತ್ತಾ ಸಂದರ್ಭದಲ್ಲಿ ನಾವು ನೋಡ್ತಾ ಬಂದೇವೆ. ದೇವರು ಈ ಶರೀರ ಸಂಬಂಧಿಗಳ ಒಂದು ಸ್ವಭಾವ ಏನು, ಈ ಶರೀರ ಸಂಬಂಧಿಗಳ ಒಂದು ಗುಣಲಕ್ಷಣ ಏನೆಂಬುದಾಗಿ 3 ವಿಸ್ತಾರವಾದಂಥ ಗುಣಗಳನ್ನು ಇವತ್ತು ನಾವು ನೋಡ್ತಾ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರು ಈ ಕಡೆ ಕಾಲದಲ್ಲಿ ಜೀವಿಸುವಂಥ ನಮಗೆ ತನ್ನ ಮಾತುಗಳಿಂದ ನಮಗೆ ಎಚ್ಚರಿಸ್ತಾ ಬಂದಿದ್ದಾನೆ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವು ಕೂಡ ಪ್ರಾರ್ಥನೆ ಮಾಡೋಣ. ಓ ದೇವರೇ, ನಿನ್ನ ವಾಕ್ಯದಿಂದ ನಮ್ಮ ಜೊತೆ ಮಾತಾಡ್ತಾ ಬಂದಿದ್ದೀರಿ. ಸೈತಾನನ ಯುಕ್ತಿಯ ಬಗ್ಗೆ, ಆತನ ತಂತ್ರಗಳ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಬಂದಿದ್ದೀರಿ. ಕರ್ತನೆ, ಹೌದು ಸ್ವಾಮಿ, ಆತನು ಯಾವ ರೀತಿಗೆ ಮನುಷ್ಯರನ್ನು, ಸಹೋದರರನ್ನು, ಸಹೋದರಿಯರನ್ನು, ವಿಶ್ವಾಸಿಗಳನ್ನು, ಸಭೆಯನ್ನು, ಕುಟುಂಬಗಳನ್ನು ಯಾವ ರೀತಿಗೆ ಸಲೀಸಾಗಿ ಆತನು ಮೋಸಗೊಳಿಸ್ತಾನೆ, ಆತನ ನಷ್ಟಪಡಿಸ್ತಾನೆ. ಮತ್ತು ಕೊನೆಗೆ ನಾವು ಜೀವಸ್ವರೂಪನಾಥ ದೇವರ ಮನೆಗೂ ಕೂಡ ಈ ಶರೀರ ಸಂಬಂಧಿಗಳಿಂದ ಯಾವ ರೀತಿಗೆ ನಷ್ಟ ಬರ್ತದೆ ಎಂಬುದಾಗಿ ನಮ್ಮ ಜೊತೆ ನೀವು ಮಾತಾಡ್ದು ಬಂದಿದ್ದೀರಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ದೇವ, ನಿಮ್ಮ ಸನ್ನಿಧಿಯಲ್ಲಿ ಬಂದಿರುವಂಥ ನಮಗೆ ನೀವು ಕೊಟ್ಟಂಥ ಎಲ್ಲ ಎಚ್ಚರಿಕೆ ಮಾತುಗಳಿಗಾಗಿ ಸ್ತೋತ್ರ ಮಾಡ್ತಾ ಕರ್ತನೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವ, ಹೌದು ಸ್ವಾಮಿ, ಶರೀರ ಸಂಬಂಧಿಗಳು ಎಷ್ಟು ಅಪಾಯಕಾರಿ ಎಂಬುದಾಗಿ ನಾನು ತಿಳಿಸಿದ್ದೀನಿ. ಶರೀರ ಸಂಬಂಧವಾದಂಥ ಜೀವಿತ ಎಷ್ಟು ನಷ್ಟ ತರ್ತದೆ ಎಂಬುದಾಗಿ ನನ್ನ ಜೊತೆ ನೀವು ಮಾತಾಡಿದ್ದೀರಿ. ಕರ್ತನೆ, ಹೌದು ಸ್ವಾಮಿ, ಶರೀರ ಸಂಬಂಧವಾದಂಥ ವ್ಯಕ್ತಿಗಳು ದೇವ, ಹೌದು ಸ್ವಾಮಿ, ತಮ್ಮನ್ನು ತಾವು ಮೋಸಗೊಳಿಸಿಕೊಳ್ಳುವುದು ಮಾತ್ರವಲ್ಲದೆ ಜೀವಸ್ವರೂಪದ ದೇವರ ಮನೆಗೆ ಯಾವ ರೀತಿಗೆ ನಷ್ಟ ತರ್ತಾರೆ ಎಂಬುದಾಗಿ ನನ್ನ ಜೊತೆಯಲ್ಲಿ, ನನ್ನದೇ ಆದ ಭಾಷೆಯಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ನನ್ನ ಜೊತೆ ಮಾತಾಡ್ತಾ ಬಂದಿದ್ದೀರಿ. ಅಯ್ಯ, ಇವತ್ತಿನ ನನ್ನ ಪ್ರಾರ್ಥನೆ ಒಂದೇ ದೇವರೇ, ಹೌದು ಸ್ವಾಮಿ, ನಾನಾಗಲಿ, ನನ್ನ ಕುಟುಂಬವಾಗಲಿ, ನನ್ನ ಸಭೆಯಲ್ಲಿರುವಂಥ ವಿಶ್ವಾಸಿ ಮಕ್ಕಳಾಗಲಿ, ಮತ್ತು ಕೊನೆಗೆ ಸಾರ್ವತ್ರಿಕ ಸಂಘದಲ್ಲಿರುವಂಥ ಯಾವುದೇ ವಿಶ್ವಾಸಿ ಮಕ್ಕಳಾಗಲಿ, ನಾವು ಶರೀರ ಸಂಬಂಧಿಗಳಾಗಿ ನಾವು ಈ ಲೋಕದಲ್ಲಿ ಜೀವಿಸದಂತೆ, ನಾವು ಶರೀರ ಅನುಸಾರಗಳಾಗಿ ನಾವು ಜೀವಿಸದಂತೆ ದೇವರೇ, ಹೌದು ಸ್ವಾಮಿ, ಲೋಕ ಸಂಬಂಧವಾದಂಥ ವ್ಯಕ್ತಿಗಳಂತೆ ನಾವು ಜೀವಿಸದಂತೆ, ನಾವು ಶರೀರ ಸಂಬಂಧಿಗಳಂತೆ ನಮ್ಮ ಪ್ರವರ್ತನೆ ಇರದಂತೆ, ನಮ್ಮ ನಡಾವಳಿ ಇರದಂತೆ, ಕರ್ತನೆ, ನಮಗಿಟ್ಟಿರುವಂಥ ಈ ಸ್ಥಳದಲ್ಲಿ, ನಮಗಿಟ್ಟಿರುವಂಥ ಈ ಪ್ರಾಂತದಲ್ಲಿ ಅನೇಕರು ನಮ್ಮನ್ನು ನೋಡಿದಂಥವ್ರು ಇವರು ಶರೀರ ಸಂಬಂಧಿಗಳಾರ, ಇವರು ಲೋಕ ಸಂಬಂಧಿಗಳಾರ ಇವರು ಎಂಬುದಾಗಿ ನಮ್ಮ ಕುರಿತು ಮಾತಾಡದಂತೆ, ಅಪ್ಪ ಹೌದು ಸ್ವಾಮಿ, ನಾವು ಆತ್ಮ ಸಂಬಂಧಿಗಳಾಗಿರ್ಬೇಕಪ್ಪ ದೇವರೇ. ಹೌದು ಸ್ವಾಮಿ, ನಾವು ಆತ್ಮ ಸಂಬಂಧವುಳ್ಳವರಾಗಿರ್ಬೇಕಪ್ಪ ದೇವರೇ. ನಾವು ಯಾವಾಗ ಆತ್ಮ ಸಂಬಂಧವುಳ್ಳಂಥ ವ್ಯಕ್ತಿಗಳಾಗಿರ್ತೀವೋ, ನಾವು ಆತ್ಮೀಯವಾಗಿರ್ತೀವೋ, ಆವಾಗ ನಿನ್ನ ಸಭೆಗೂ ಮತ್ತು ನಿನ್ನ ಮಂದಿರಕ್ಕೂ, ನಿನ್ನ ಸೇವೆಗೂ ನಾವು ಸಾಕ್ಷಿ ತರುವಂಥವರಾಗಿರ್ತೀವಿ. ಅದಕ್ಕೋಸ್ಕರ ದೇವರೇ, ನನ್ನನ್ನು ಆತ್ಮೀಯ ಒಂದು ಸಂಬಂಧಿಯಾಗಿ, ಆತ್ಮ ಸಂಬಂಧವಾದಂಥ ಒಂದು ವ್ಯಕ್ತಿಯಾಗಿ ದೇವರೇ ನನ್ನನ್ನು ಸಿದ್ಧಪಡಿಸು. ಮತ್ತು ದೇವ, ಹೌದು ಸ್ವಾಮಿ, ನನ್ನ ಕುಟುಂಬವನ್ನು ಸಿದ್ಧಪಡಿಸು. ಮತ್ತು ನಮ್ಮ ಸಭೆಯಲ್ಲಿ ಯಾರಾದರೂ ಈ ರೀತಿಯಾಗಿ ಶರೀರ ಸಂಬಂಧವಾದಂಥ ವ್ಯಕ್ತಿಗಳಿರೋದಾದರೆ ಅವರ ಜೀವಿತವನ್ನು ಮಾರ್ಪಾಡಿಸಿರ್ಬೋದು, ಅವ್ರ ಜೀವಿತವನ್ನು ಬದಲಾಯಿಸಿರ್ಬೋದ್ರೆ. ಈ 3 ಅನುಭವ ನಮ್ಮ ಸಭೆಯಲ್ಲಿರುವಂಥ ಯಾರಲ್ಲಿ ಕೂಡ ಬರದಂತೆ ಕರ್ತನೆ, ಹೌದು ಸ್ವಾಮಿ, ನಾವೆಲ್ಲರೂ ಕೂಡ ಆತ್ಮ ಸಂಬಂಧ ವ್ಯಕ್ತಿಗಳಾಗುವಂತೆ ದೇವರೇ ನಮ್ಮನ್ನು ಸಿದ್ಧಪಡಿಸ್ರಪ್ಪ ಅಂತೇಳಿ
ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ನಾವು ಈ ಕೂಡಿಕೆ ಮುಕ್ತಾಯ ಬರೋಣ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯ ನಿಮ್ಮ ಜೊತೆ ಮಾತಾಡೋದಾದರೆ, ಈ ಒಂದು ವಾಕ್ಯ ಭಾಗ ನಿಮ್ಮ ಹೃದಯಕ್ಕೆ ತಾಕಿರೋದಾದರೆ ನೀವು ಸುಮ್ಮನೆ ಮೌನವಾಗಿ ಕೂತ್ಕೊಳ್ಬೇಡ್ರಿ. ಯಾಕೆಂದರೆ ಸೈತಾನನು ಬಹಳ ಯುಕ್ತಿಯುಳ್ಳವನಾಗಿದ್ದಾನೆ. ನಮ್ಮಲ್ಲಿ ಸುಲಭವಾಗಿ ಆತನು ನಮ್ಮಲ್ಲಿರುವಂಥ ಸಮಾಧಾನವನ್ನು ಕೆಡಿಸುವಂಥವನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಒಂದು ನೆಮ್ಮದಿ, ನಮ್ಮ ಸಮಾಧಾನವನ್ನು ಕೆಡಿಸಿ ಕೊನೆಗೆ ಆತನು ಜೀವಸ್ವರೂಪನಾದ ದೇವರ ಮನೆಗೆ ನಷ್ಟಗಳನ್ನು ತರಲಿಕ್ಕೆ ನಮ್ಮಿಂದಲೇ ಆತನು ದಾರಿ ತೆಗೆಯುವಂಥವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು ಸ್ವಲ್ಪ ದೇವರ ಸನ್ನಿಧಿಯಲ್ಲಿ ಈ ಎಲ್ಲ ವಿಷಯಗಳಿಗೋಸ್ಕರವಾಗಿ ಕ್ಲುಪ್ತವಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆದು ನಾವು ಈ ಕೂಡಿಕೆ ಅಂತ್ಯ ಭಾಗ ಬರೋಣ. ಬನ್ನಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಹೋಗೋಣ. ದೇವರ ವಾಕ್ಯ ಭಾಗವನ್ನು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಿ.